ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಇವತ್ತು ನಾನು ಪತ್ರೊಡೆ ಮಾಡಿದ್ದೆ. ಇದು ಆ್ಯಕ್ಚುಲಿ ಮಧ್ಯಾಹ್ನ ಊಟಕ್ಕೆ ಮಾಡಿರೋದು. ಪತ್ರೊಡೆ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಅದರದ್ದು ಲಿಂಕ್ ಹಾಕಿರ್ತೀನಿ ನೋಡಿ. ಪತ್ರೊಡೆ ತುಂಬ ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ನಮ್ಮ ಅತ್ತಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಪತ್ರೊಡೆ ಹಾಗೆ ಕಾಳು ಪಲ್ಯ, ಪತ್ರೊಡೆ ಒಟ್ಟಿಗೆ ಬೆಣ್ಣೆ ಸೂಪರ್ ಆಗಿರುತ್ತೆ ನೋಡಿ. ಇದು ನಮ್ಮದು ಹಳೇ ವಾಷಿಂಗ್ ಮಿಷಿನ್ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಅದನ್ನು ಕೊಟ್ಟು ಹೊಸದನ್ನು ತಗೊತಾ ಇದ್ದೀವಿ. ಒಂಚೂರು ಬೇಜಾರಾಯಿತು. ಎಷ್ಟೊಂದು ಚೆನ್ನಾಗಿ ಸರ್ವಿಸ್ ಕೊಟ್ಟಿದೆ ಅಂದರೆ ಏನೋ ಒಂದು 7-8 ವರ್ಷ ಆಯಿತು. ಎಷ್ಟೊಂದು ಚೆನ್ನಾಗಿತ್ತು. ಕೊಟ್ಟು ಹೊಸದನ್ನು ತಗೊಂಡ್ವಿ. ಆಬ್ವಿಯಸ್ಲಿ ಹೊಸದು ಬಂತು ಅಂದ ಕೂಡಲೇ ತುಂಬ ಖುಷಿಯಾಗುತ್ತೆ. ಟಾಪ್ ಲೋಡಿಂದ ಫ್ರಂಟ್ ಲೋಡಿಗೆ ಬಂದ್ವಿ. ಚೆನ್ನಾಗಿತ್ತು. ವಾಷಿಂಗ್ ಮಿಷಿನ್ ಚೆನ್ನಾಗಿದೆ. ಫಸ್ಟು ವರ್ಲ್ಫೂಲ್ ಇತ್ತು, ಇವಾಗ ಸ್ಯಾಮ್ಸಂಗನ್ನು ತಗೊಂಡ್ವಿ. ಆ್ಯಕ್ಚುಲಿ ನಂಗೆ ವೈಟ್ ಕಲರ್ ಬೇಕಿತ್ತು, ಅದೇನೋ ವೈಟ್ ಕಲರ್ ಬರಲ್ವಂತೆ ಇವಾಗ. ಅದಾದ ನಂತರ ಅವರೆಲ್ಲ ಬಂದು ಫಿಕ್ಸ್ ಮಾಡಿಬಿಟ್ಟು ಏನೇನು ಮಾಡಬೇಕು ಹೇಗೆ ಅಂತ ಹೇಳಿಬಿಟ್ಟು ಹೋದರು. ಅದಾದ ನಂತರ ಎಲ್ಲ ಏನೇ ತಂದರೂ ಅದನ್ನೊಂಚೂರು ಪೂಜೆ ಮಾಡಿ ಅದಕ್ಕೊಂಚೂರು ಥ್ಯಾಂಕ್ ಯು ಹೇಳಿ ಅದನ್ನು ಯೂಸ್ ಮಾಡೋದು ಪದ್ಧತಿ. ಸೊ ಇಲ್ಲಿ ನನ್ನ ಮಗಳು ಪೂಜೆ ಮಾಡ್ತಾ ಇದ್ದಾಳೆ. ಅವಳಿಗೆ ಹೇಳ್ತಾ ಇದ್ದೀನಿ ಹಂಗೆ ಮಾಡು ಹಿಂಗೆ ಮಾಡು ಅಂತ, ಕೈ ಮುಗಿತಾ ಇದ್ದಾಳೆ. ಸೊ ಇವತ್ತು ಅಂತೂ ಇಂತೂ ಮಳೆ ಬಂದಿದೆ, ಬೆಂಗಳೂರಲ್ಲಿ ಮಳೆ ಬಂದಿದೆ. ಸೊ ತುಂಬ ಖುಷಿ ಆಯಿತು. ತುಂಬ ದಿವಸದಿಂದ ಎಷ್ಟೊಂದು ಅಂದರೆ ಮಳೆ ಬಂದು ಹೋಗಿ ಆ ರೀತಿ ಆಗ್ತಾಯಿತ್ತು, ಚಿಕ್ಕ ಚಿಕ್ಕ ಮಳೆ. ಬಟ್ ಇವತ್ತು ತುಂಬ ಚೆನ್ನಾಗಿ ಮಳೆ ಬಂದಿದೆ. ಸೊ ಅದಾದ ನಂತರ ನಾವು ಕಥಕ್ ಕ್ಲಾಸಿಗೆ ಹೋದ್ವಿ. ಅವಳು ಕಥಕ್ ಕ್ಲಾಸ್ ಇರುತ್ತೆ. ಕಥಕ್ ಕ್ಲಾಸಿಗೆ ಹೋಗುವಾಗೂ ಮಳೆ ಇತ್ತು. ತುಂಬ ಚೆನ್ನಾಗಿ ಅನಿಸುತ್ತೆ ಮಳೆಯಲ್ಲಿ ಹೋಗಿ ಬರೋದು ಎಲ್ಲ. ಅವಳು ತುಂಬ ಇಷ್ಟ, ನನ್ನ ಮಗಳಿಗೆ ತುಂಬ ಇಷ್ಟ. ಅದೆಲ್ಲ ಸಿಗಲ್ವಲ್ಲ. ಸೊ ಹೀಗೊಂದು ನಡ್ಕೊಂಡು ಹೋಗಿ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ ಕೊಡೆ ಎಲ್ಲ ತಿರ್ಸ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾಳೆ. ಇವತ್ತು ತುಂಬ ಚೆನ್ನಾಗಿತ್ತು. ಸೊ ಈ ದಿವಸ ಹೀಗಿತ್ತು. ನನ್ನ ಒಂದು ಬ್ಲಾಗಿಂಗ್ ಏನು ಅನ್ನಿಸ್ತಾ ಇದೆ, ಹೇಗೆ ಅನ್ನಿಸ್ತಾ ಇದೆ, ಖಂಡಿತವಾಗಿಯೂ ನಿಮ್ಮ ಒಂದು ಒಪಿನಿಯನನ್ನು ಹೇಳಿ. ಇಷ್ಟ ಆದರೆ ಖಂಡಿತವಾಗಿಯೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟನ್ನು ಮಾಡಿ, ಹೀಗಾಗಿದೆ ಇಷ್ಟ ಆಗಿದೆ ಅಂತ. ನಿಮಗೆ ಎಲ್ಲಾದರೂ ಇಷ್ಟ ಆಗಿಲ್ಲ ಅಂತಾದರೆ ಏನು ಹೇಳೋದು ಹೇಳಿ, ಅದನ್ನು ಹೇಳಿ. ಓಕೆ.